ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿವಪಾರು ಮಾಡುವ ನಮಸ್ಕಾರಗಳು. ಕಲ್ಯಾಣ ಪ್ರೇಮ ಕಲ್ಯಾಣ ಭಾಗ 2 30ನೇ ಸಂಚಿಕೆ. ದೀಪು ಸೀಮಂತ ಮುಗಿದಿತ್ತು. ಊರಿನತ್ತ ಹೊರಟಿದ್ದರು. ಅರುಣ ಅಪ್ಪನ ಕಾರ್ ಏರದೆ, ಅಪ್ಪ ಅತ್ತೆ ಮನೆಗೆ ಹೋಗ್ತೀನಿ, ದೀಪು ಅತ್ತಿಗೆ ಜೊತೆ ಇದ್ದು ಬರ್ತೀನಿ, ನಾಳೆ ಶನಿವಾರ ರಜೆ ಹಾಕಿ 2 ದಿನ ಅತ್ತೆ ಮನೆಯಲ್ಲಿ ಇದ್ದು ಬರ್ತೀನಿ ಎಂದು ಕೇಳಿ ಒಪ್ಪಿಗೆ ಪಡೆದು ಬಿಟ್ಟಳು. ಅವಳನ್ನು ಬಿಟ್ಟು ಪರಮೇಶಪ್ಪರ ಕುಟುಂಬ ಹೊರಟಿತ್ತು. ಆರ್ಯ ಅವಳ ಮಾತುಗಳ ಕೇಳಿ, ಅಯ್ಯೋ ಕುಳ್ಳಿ, ನೋಡು ನಿನ್ನ ಓರ್ಗಿತ್ತಿ ಹೆಂಗ್ ಮನೆಗೆ ಬತ್ತವಳ, ನೀನು ಹಿಂಗ ಮದ್ವ ಆದ್ಮ್ಯಾಕೋ ಹಠ ಮಾಡಿ ಬರಾಕಿಲ್ಲ ಬಿಡು, ನಾನೇ ಬಾರಮ್ಮಿ ನನ್ನ ಹೆಂಡ್ರೆ ಅಂತ ಕರ್ಕಂಡು ಬರಬೇಕು ಎಂದು ಗೊಣಗಿದ್ದು ಪಕ್ಕದಲ್ಲಿದ್ದ ಆದಿ ಅವನಿ ಜೊತೆ ದೀಕ್ಷಾ ದಯಾಗೂ ಕೇಳಿಸಿತ್ತು. ಅವನ ಕೊನೆ ಸಾಲುಗಳು ಗುಟ್ಟು ರಟ್ಟು ಮಾಡಿತ್ತು. ಆದಿ ನಕ್ಕರೆ ಅವನಿ ತನ್ನ ಕಾಡುವ ಜೊತೆಗೆ ಅರುಣ ಆದಿ ಬಗ್ಗೆ ತಿಳಿದು ಬೆಚ್ಚಾದಳು. ದೀಕ್ಷಾ ದಯಾಗೆ ಅವನಿಯನ್ನ ಕುಳ್ಳಿ ಎಂದು ಬೆಳಗ್ಗೆ ಕೇಳಿತ್ತು. ಏನೋ ತಮಾಷೆ ಮಾಡುತ್ತಿರುವ ಎಂದು ತಿಳಿದಿದ್ದರು. ಈಗ ಆಶ್ಚರ್ಯದಿಂದ ಆರ್ಯ ಅವನಿಯನ್ನ ನೋಡಿದ್ದರು. ಅವನಿ ಅವರ ನೋಟಕ್ಕೆ ಮುಜುಗರದಿಂದ ಅಲ್ಲಿಂದ ಸರಿದು ಅಮ್ಮನ ಬಳಿ ಹೋಗಿ ನಿಂತರೆ, ಆದಿ ಚಿಕ್ಕೋನೆ, ಆ ಹುಡುಗಿನ ಯಾಕೋ ಗೋಳಾಡಿಸ್ತೀಯ, ಪಾಪದ ಹುಡುಗಿ, ಹೆಚ್ಚು ಕಾಡಬೇಡವೋ ಎಂದರೆ, ನನ್ನ ಕುಳ್ಳಿನ ನಾನು ಕಾಡದೆ ಯಾರು ಕಾಡ್ದರ್ಲ ದೊಡ್ಡೋನೆ. ಹೋ, ನೀವು ನಮಗ ಉಲ್ಟಾ ಪಲ್ಟಾ, ನಿನ್ನ ಅರುಣನೇ ಕಾಡ್ತಾಳ ಅಂದ್ಕೋ ಎಂದ ತುಟ್ಟಪೋರ. ಅಲ್ಲಿಗೆ ಆದಿ ಗುಟ್ಟು ರಟ್ಟಾಯ್ತು. ದಯಾ ದೀಕ್ಷಾ ಮುಂದೆ. ಇಬ್ಬರ ಆಶ್ಚರ್ಯ ಮತ್ತೆ ಮುಂದುವರಿಯಿತು. ಆದಿ ಹಣೆಗೆ ಪುಟ್ಟ ಪೆಟ್ಟು ಕೊಟ್ಟುಕೊಂಡರೆ, ದಯಾ, ಏನ್ರಲ್ಲ ನಿಮ್ಮ ಕತೆಗಳು, ಆಗ್ಲೇ ಜೋಡಿ ಹುಡುಕಿ ಜೊತೆ ಮಾಡ್ಕೊಂಡಿದ್ದೀರಿಯೋ, ಅಲ್ಲಕಂದ್ರಲ್ಲ ಸಿಂಹದ ಗುಹ್ಯಾಗೆ ಇದ್ಕಂಡು ಈಟಾಟ ಆಡೋರು, ತೆಳ್ಳಗಿಳ್ಳ ಆಸಾಮಿ ಹೊಟ್ಟೆಲಿ ಹುಟ್ಟಿದ್ರ ಏನ್ರಲ್ಲ ಮಾಡ್ತಿದ್ರಿ ಎಂದು ಆಶ್ಚರ್ಯದಿಂದ ಕೇಳಲು, ಸಿಂಹದ ಗುಹೇಲಿ ಸಿಂಹದ ಜೊತೆಲಿ ಮರಿಸಿಂಹ ತಾನೇ ಇರ್ತದ ಬಾವ, ಮರಿ ಆದ್ರೇನ ಸಿಂಹನೇ ಅಲ್ವೇ, ನೀನು ಶ್ಯಾನೆ ಗಾಬರಿ ಆಗ್ಬೇಡ, ಹಾರ್ಟು ಈಚುಗ ಬಂದು ಬಿಟ್ರ ಜೋಪಾನ, ಆಮ್ಯಾಕ ಡಾಕ್ಟ್ರು ಒಳಿಗ್ ತಳ್ಳಿ ಸೂಜಿ ದಾರ ತಗಂಡು ಹೊಲಿಬೇಕಾದ್ದು ಎಂದವನ ಬೆನ್ನಿಗೆ ದಯಾ ಒಂದು ಕೊಟ್ಟಿದ್ದ. ನೋಡ್ ಬಾವ, ಹೊಡಿಯೋದು ಬಡಿಯೋದು ಏನಿದ್ರು ಅಖಾಡದಾಗ ಇರ್ಲಿ, ಈ ವರ್ಷ ಬಾ ಕುಸ್ತಿಗ ಬೇಕಾದ್ರ, ಹಿಂಗೆಲ್ಲ ಹಾದಿ ಬೀದಿಲಿ ಅದ್ರಲ್ಲೂ ನನ್ನ ಕುಳ್ಳಿ ಮುಂದೆಲ್ಲ ಹೊಡೆಯೋದೆಲ್ಲ ಮಡಿಕಬ್ಯಾಡ, ನನ್ನ ಪ್ರೆಸ್ಟೀಜು ಏನಾಗಬೇಡ, ನಗುತ್ತಲೇ ಧಮಕಿ ಹಾಕೋದು ಅವನಿಂದಲೇ ಕಲಿಬೇಕು. ಅವನ ಮಾತಿಗೆ ಎಲ್ಲರಿಗೂ ನಗು. ಏನಪ್ಪ ಚಿಕ್ಕಳಿಮಯ್ಯ, ನಮ್ಮ ಮೈಕ್ಳು ನಿಮ್ಮ ಮನೆ ತಾವ ಇರಲಿ, ನಿಮ್ಮ ಅತ್ತವ್ವನ ಮನ ತಲುಪಿಸಿ ಬರ್ತೇನೆ ಕರ್ಕಂಡು ಹೋಗಕ್ಕ ಎನ್ನುತ್ತಾ ಸನಿಹ ಬಂದ ಮಾವನ ಮಾತಿಗೆ ಮನಸ್ಸು ಚಿಕ್ಕೋನೆ ಲಡ್ಡು ಬಂದು ಬಾಯಿಗೆ ಬಿತ್ತ ಎಂದು ನಕ್ಕಿತ್ತು. ಆಯ್ತು ಬಿಡಿ ಮಾವಯ್ಯ, ಅದ್ಕೇನ ಸೋಮಪ್ಪನ ಮನಲಿ ಜಾಗ ಇಲ್ವೇ ಎಂದು ಕುಡಿಮೀಸೆ ಕೆಳಗೆ ನಕ್ಕಿದ್ದ. ಆದಿ ದಯಾ ಚಿಕ್ಕೋನ ನಾಟಕ ನೋಡುತ್ತಿದ್ದರು. ಬೈರರು ಮಡದಿ ಜೊತೆ ಹೊರಟರೆ, ಅಪ್ಪು ಗೆಳತಿ ಜೊತೆ ಬಸ್ ಏರಿದ್ದಳು. ಆಕಾಶ ಬಂದವ. ಆರ್ಯಣ್ಣ, ನನ್ನ ಫೋನ್ಗೆ ಕರೆನ್ಸಿ ಹಾಕ್ತೀನಿ ಅಂದೆ, ಮರೆತು ಬಿಟ್ಯಾ ಎಂದರೆ, ಹುಬ್ಬು ಗಂಟಿಕ್ಕಿ, ನಾನ್ಯಾವಾಗ ಹೇಳ್ದಿ ಬಡ್ಡೆತದೆ, ಕರೆನ್ಸಿ ಹಾಕೊಟ್ಟೇನೋ ಅಂತ ಅರಳು ಮರಳು ಐತೇನ್ಲ ನಿಂಗ, ನಿಂಗೇನುಕ್ಕ ಕರೆನ್ಸಿ, ಮುಚ್ಕಂಡು ಓದ್ಕ ಹೋಗು, ಫೋನ್ ಹಿಡ್ಕಂಡು ಕಿಸಿ ಕಿಸಿ ಅಂತ ಹಲ್ಲು ಬಿಟ್ಕಂಡು ಕೂತ್ಬಿಡ್ತೀಯೆ, ಯಾವ ಕರೆನ್ಸಿಯೂ ಇಲ್ಲ, ಹೋಗು ಬಸ್ ಹತ್ತು ಹೊಂಟ್ಬಿಡುತ್ತ ಎಂದು ಗದರಿದ್ದ ಆರ್ಯ. ತನ್ನ ಗುಟ್ಟೊಂದನ್ನ ಅವನ ಕಾಪಾಡಿಕೊಂಡಿರುವುದು ಮರೆತು, ಹಾಕೋದಿಲ್ವಾ ಅಣ್ಣಯ್ಯ ರಾಗ ಎಳೆದು ಕೇಳಿದ್ದ. ಒಂದು ಸಲಿ ಹೇಳುದ್ರ ಕಿವಿ ಕೇಳ್ಸಲ್ವಾ, ಹೋಗ್ಲಾ ಎಂದು ಜೋರು ಮಾಡಲು, ಆರ್ಯನ ತಬ್ಬಿ ಕಿವಿಯಲ್ಲಿ ಅದ್ಕೆ ಬಗ್ಗೆ ಹೇಳ, ಅಪ್ಪ ಅಮ್ಮ ಬಾವಾಜಿ ಎಲ್ಲ ಅವ್ರೆ, ಹಾಕೊಡ್ತೀನಿ ಅಣ್ಣಯ್ಯ ನಿನ್ನ ಎಂದರೆ ದುರುಗುಟ್ಟಿ ನೋಡಿದ್ದ ಆರ್ಯ. ಸರಿ ಬಿಡು, ಅಣ್ಣ ಹೇಳಿದ ಹಾಗೆ ತಮ್ಮ ಕೇಳಬೇಕು ಎಂದು ಹಲ್ಲು ಬಿಟ್ಟವ ಅವನಿಯತ್ತ ತಿರುಗಿ, ಅವನಿ ಅಕ್ಕ, ನೀವು ತುಂಬ ಸೈಲೆಂಟು ಎಂದು ಹಲ್ಲು ಬಿಟ್ಟಿದ್ದ. ಅವ ಅಕ್ಕ ಎಂದಿದ್ದೇ ತಡ, ಆರ್ಯ ಅವನ ಕೊರಳ ತೋಳಿಂದ ಬಳಸಿ, ಕರೆನ್ಸಿ ನಿನ್ನ ಫೋನಿಗ ಬಂದು ಬೀಳುತ್ತ, ಈಗ ಬಸ್ ಹತ್ತೋಗು ಎಂದು ಬಸ್ಸಿನತ್ತ ನೂಕಿದ್ದ. ಚಿಕ್ಕೋನೆ, ಕರೆನ್ಸಿ ಹಾಕೊಡ್ಬೇಡ,
ಆ ರೀಲ್ಸ್ ನೋಡಿ ನೋಡಿ ಕಣ್ಣು ಹಾಳು ಮಾಡ್ಕೋತಾನೆ. ಚಿಕ್ಕಪ್ಪ ಹೇಳಲು, ಆನ್ಲೈನ್ ಕ್ಲಾಸ್ ಇರ್ತಾವಲ್ಲ ಚಿಕ್ಕ, ಹೋಗ್ಲಿ ಬಿಡಿ ಎಂದ ಹಲ್ಲು ಕಿರಿದ. ಅವನ ಗುಟ್ಟು ರಟ್ಟಾಗುವವರೆಗೂ ಆಕಾಶನಿಗೆ ಹಬ್ಬ ಎಂದು ಗೊತ್ತಿತ್ತಲ್ಲ. ಆರ್ಯಣ್ಣ ದಯಾಭಾವ ಡಾಕ್ಟ್ರೇ, ಅರುಣ ಅವನ್ಯಕ್ಕ ಬಾಯ್ ಎಂದು ಆಕಾಶನ ಧ್ವನಿ ಕೇಳಿ ಕಿಟಕಿ ಬಳಿ ಕುಳಿತು ಕೈ ಬೀಸುವ ತಮ್ಮನ ಗುರಾಯಿಸಿದ್ದ ಆರ್ಯ. ಅಪ್ಪ ಅಮ್ಮ ಬಾಯ್ ಬಾಯ್ ಎಂದು ಮುಖ ತಿರುಗಿಸಿ ಮುಸಿ ಮುಸಿ ನಕ್ಕಿದ್ದ ಆಕಾಶ. ಆರ್ಯ ತಲೆ ಒದರಿ ನಿಂತ. ಅಕ್ಷಯ್ಗೆ ಸಮಾಧಾನ ಹೇಳಿ ಕಾಡಿ, ಬೆಳಗ್ಗೆ ಸೂರ್ಯ ಹುಟ್ಟುವ ಮೊದಲೇ ಬನ್ನಿ ಬಾವ, ನಿಮಗೂ ಸೇರಿ ತಿಂಡಿ ಮಾಡ್ತಾಳೆ ಅಮ್ಮ ಎಂದು ಕಣ್ಣು ಹೊಡೆದಿದ್ದ ಆರ್ಯ. ನಿನಗೇನು ಗೊತ್ತು ಆರ್ಯ, ನಿನಗೂ ಮದುವೆ ಆಗ್ಲಿ, ಹೆಂಡತಿ ಸೀಮಂತ ಮಾಡಿ ತವರಿಗೆ ಕಳುಹಿಸ್ತೀಯಲ್ಲ, ಆಗ ಗೊತ್ತಾಗತ್ತೆ ಬಿಡು ಎಂದ ಅಕ್ಷಯ್ಗೆ. ಹಂಗೇನಾಗಕ್ಕಿಲ್ಲ ಬುಡಿ ಬಾವ, ಕಣ್ಣು ಮುಚ್ಚಿ ತೆರೆಯದ್ರೊಳಗ ನನ್ನ ಹೆಂಡ್ರು ತವರು ಸಿಗ್ಬೇಕು, ಅಷ್ಟು ಹತ್ರದಿಂದ ಹೆಣ್ತಂದ್ರ ಆಯ್ತು ಎಂದು ಓರುಗಣ್ಣಿಂದ ಅವನಿ ನೋಡಿದ್ದ. ಅವಳಿಗೂ ಇವ ಇನ್ನಷ್ಟು ಪೋರನಂತೆ ಕಾಣುತ್ತಿದ್ದ. ಪ್ರೀತಿಯ ಹಿಂಗೆಲ್ಲ ಹೇಳಿಕೊಳ್ಳಬಹುದೆನ್ನುವ ಹೊಸ ಗ್ರಂಥವನ್ನೇ ಬರೆಯುತ್ತಿರುವ ತುಂಟ ಆರ್ಯನ ಕಾಟ ತಡೆಯಲು ಅವಳು ಈಗಿನಿಂದಲೇ ಕಲಿಯಬೇಕಿತ್ತು. ಅಣ್ಣ ಇಲ್ಲ ಅಂದ್ರ ನಿನ್ನಾಲಿಗೆಗ ಲಗಾಮೇ ಇರಕ್ಕಿಲ್ಲ ಬಿಡು ಚಿಕ್ಕೋನೆ, ಹೊರಡು, ಎಲ್ಲ ಹೋಗಾಯ್ತು ಎಂದರು ಪ್ರಸಾದ್. ಬಸ್, ಕಾರ್ ಎಲ್ಲ ಹೊರಟಾಗಿತ್ತು. ಅಕ್ಷಯ್, ಪ್ರಿಯಾ, ಪ್ರಸಾದ್ ಕಾರ್ ಏರಲು ಉಳಿದದ್ದು 3 ಜೋಡಿಗಳಷ್ಟೇ. ಆದಿ, ಆರ್ಯ, ನಾವು ಹೋಗವೆ, ತಾವು ತಡವಾಗಿ ಬಂದರ್ಯೋ ದಯಾ ಕೇಳಲು, ಅಷ್ಟೊಂದೆಲ್ಲ ಸೀನಿಲ್ಲ ಬುಡು ಬಾವ, ನಾವಿನ್ನು ಪುಷ್ಪಕ ವಿಮಾನ ಓಡ್ಸೋದ್ರಲ್ಲೇ ಇವಿ ಎಂದ. ಆದಿ ಅವನಿಗೊಂದು ಗುದ್ದು ಕೊಟ್ಟು ಬೈಕ್ ಏರಿದ್ದ. ಅರುಣ ತನ್ನ ದಪ್ಪನೆಯ ಲಂಗ ಒಟ್ಟುಗೂಡಿಸಿಕೊಂಡು ಹಿಂದೆ ಕುಳಿತವಳು ಆದಿ ಭುಜ ಹಿಡಿದು ಕುಳಿತು ನಕ್ಕರೆ ಆದಿ ಬೈಕ್ ಮುಂದೆ ಹೊರಟಿತ್ತು. ಆಹಾ, ನೋಡಕ್ಕೆ 2 ಕಣ್ಣು ಸಾಲ್ತಿಲ್ಲ ಎಂದ ದಯಾ. ಕನ್ನಡಕ ತಗಬಾವ ಎಂದು ನಕ್ಕು ಬೈಕ್ ಏರಿದ ಆರ್ಯ ಕುಳ್ಳಿ ಎಂದರೆ ತುಟಿ ಉಬ್ಬಿಸಿ ಹಿಂದೆ ಕುಳಿತವಳು ಭುಜದ ಮೇಲೆ ಕೈ ಇಟ್ಟಿಲ್ಲ. ನೀನೇ ಆದ್ರ ಭುಜದ ಮ್ಯಾಲ್ ಕೈ ಹಾಕು, ನಾನೇ ಹಾಕಿಸ್ಕಂದ್ರ ನನ್ನ ಸೊಂಟನೇ ಹಿಡ್ಕಬೇಕಾಯ್ತದ ಜೋರಾಗಿಯೇ ಹೇಳಿದ್ದ ಆರ್ಯ. ಮೆಲ್ಲನೆ ಭುಜದ ಮೇಲೆ ಕೈ ಇಟ್ಟವಳು ದಯಾ ದೀಕ್ಷಾ ಇದ್ದ ಕಾರಣ ತಲೆ ಎತ್ತದೆ ಕುಳಿತಿದ್ದಳು. ಆರ್ಯ ದಯಾಗೆ ಕಣ್ಣು ಹೊಡೆದವ. ಡಾಕ್ಟ್ರೇ, ಬರಾಗ ನಮ್ಮ ಬಾವುಂಗ ಕನ್ನಡಕ ತಗೊಟ್ಟು ಜೋಪಾನ್ವಾಗಿ ಕರ್ಕಂಡ್ ಬನ್ನಿ ಎಂದು ಹೋದ. ನಿನ್ ಜೋಡಿ ನೋಡಾಕ ಕನ್ನಡಕ ಬೇಕೇ ಬೇಕು, ಆ ಹೆಣ್ಣು ಜಿಂಕೆ ಮರಿಯಂಗಿದ್ರ ನೀನೋ ಮರಿಸಿಂಹ ಎಂದು ಬೈಕ್ ಏರಿದವ. ಡಾಕ್ಟ್ರೇ, ಬನ್ನಿ ಹೊರಡವ ಎಂದ. ದೀಕ್ಷಾ ಹಿಂದೆ ಕುಳಿತವಳು ದಯಾ ಅವ್ರೆ, ಕನ್ನಡಕ ತಗೊಂಡು ಹೋಗೋಣ್ವಾ ಎಂದಾಗ, ನೀವು ಬಾರಿ ಜೋರಿದ್ದೀರಿ ಡಾಕ್ಟ್ರೇ ಎಂದು ದಯಾ ನಕ್ಕಿದ್ದ. ಅವನ ನಗುವಿಗೆ ದೀಕ್ಷಾ ನಗು ಜೊತೆಯಾಯ್ತು. ದೀಪು ಮನೆ ತಲುಪಲು ಜಗುಲಿ ಮೇಲೆ ಕೂರಿಸಿ ಎಳನೀರು ಕುಡಿಯಲು ಕೊಟ್ಟು ಸಪ್ತಾರು ಆರತಿ ಮಾಡಿಕೊಂಡು ಬಂದರೆ ಭಾಗೀರಥಿ ಅಜ್ಜಿ ಆರತಿ ಬೆಳಗಿದ್ದರು ಮೊಮ್ಮಗಳಿಗೆ. ಆರತಿ ತಟ್ಟೆಯಲ್ಲಿ ಬೆಳಗುವ ದೀಪದಂತೆ ದೀಪು ಕೂಡ ಕಾಣುತ್ತಿದ್ದಳು. ಬಂದು ಒಡವೆ ಸೀರೆ ಎಲ್ಲ ತೆಗೆದು ದೊವಳೆ ಬಟ್ಟೆ ಧರಿಸಿ ಮಲಗಿಬಿಟ್ಟಳು ಆಯಾಸದಿಂದ. ಸಪ್ತಾ ಪ್ರಿಯಾಗೆ ಕರೆ ಮಾಡಿ ಮನೆ ತಲುಪಿದ್ದೇವೆಂದು ದೀಪು ಮಲಗಿದಳೆಂದು ತಿಳಿಸಿದ್ದರು. ಅದು ಅಕ್ಷಯ್ ತಲುಪಿತ್ತು. ಅಕ್ಷಯ್ ಕೂಡ ಕೋಣೆ ಸೇರಿ ಹಾಸಿಗೆ ಮೇಲೆ ಮೈ ಚಾಚಿದ್ದ. ಮಡದಿಯಿಂದ ದೂರ ಇರುವುದು ತುಂಬ ಕಷ್ಟವೆಂದು ತಿಳಿಯುತ್ತಿತ್ತು. ಆರ್ಯ ಆದಿ ಬಲವಂತಕ್ಕೆ ದೀಕ್ಷಾ ದಯಾ ಕೂಡ ಮನೆಗೆ ಹೊರಟಿದ್ದರು. 3 ಬೈಕ್ ಮನೆ ಮುಂದೆ ನಿಂತಾಗ ಆಕಾಶ 3 ಜೋಡಿಗಳ ನೋಡಿ ತಲೆ ಕೆರೆದುಕೊಂಡಿದ್ದ. ಸಪ್ತರ ಜೊತೆಯಾದರೂ 3 ಹುಡುಗಿಯರು. ಆರ್ಯ, ಆದಿ, ದಯಾ, ಆಕಾಶ್ ಅಜ್ಜಿ ತಾತನ ಬಳಿ ಕುಳಿತು ಹರಟುತ್ತಿದ್ದರು. ಆಗಾಗ ಕಂಗಳು ಬೇಕಾದವರ ನೋಡುತ್ತಿದ್ದವು ಎಂದು ಹೇಳಬೇಕಿಲ್ಲ. ಭೈರಪ್ಪರು ಮನೆ ತಲುಪಿದ್ದರು. ರುದ್ರಪ್ಪರ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ, ಅಪ್ಪು ಗೆಳತಿ ಮನೆಯಲ್ಲಿ ಇರುವಳು, ಅವಳನ್ನು ಕರೆದುಕೊಂಡು ಹೋಗುವೆ ಎಂದೇಳಿ ಅವನಿ ಜೊತೆ ಹೊರಟಿದ್ದರು. ಅವನಿ ಒಮ್ಮೆ ಹಿಂದೆ ತಿರುಗಿ ನೋಡಲು ಆಕಾಶನ ಹಿಂದೆ ನಿಂತಿದ್ದ ಆರ್ಯ ಕಣ್ಣು ಮಿಟುಕಿಸಿದ್ದ. ಅವನಿ ತುಟಿ ಬಿರಿದಿದ್ದವು. ಅವನಿ ಅಕ್ಕ ಬಾಯ್ ಎಂದು ಆಕಾಶ
ಅಣ್ಣಯ್ಯನ ಕೆಣಕಲೆ ಕೂಗಿದ್ದ. ಅವನೇ ತಲೆ ಆಡಿಸಿ ಎಲ್ಲರಿಗೂ ಹೊರಡುವೆ ಎಂದೇಳಿ ಹೊರಟಿದ್ದಳು. ದೀಕ್ಷಾ ಕೂಡ ಹೊರಡುವೆ ಎಂದಾಗ ದಯಾ ಡಾಕ್ಟ್ರನ್ನ ಮನೆತಾವ ಬಿಟ್ಟು ಬರ್ಲ ಎಂದ ರುದ್ರಪ್ಪರ ಮಾತಿಗೆ ಸಪ್ತರು ಗಂಡನ ಪರೀಕ್ಷಿಸುವಂತೆ ನೋಡಿದ್ದರು. ಕೆಮ್ಮುವ ನಾಟಕ ಆಡಿದಾಗ ಸಪ್ತರು ದೃಷ್ಟಿ ಬದಲಿಸಿದರು. ದಯಾ ತಲೆ ಆಡಿಸಿ ನಡೆದ. ದೀಕ್ಷಾ ಕೂಡ ಎಲ್ಲರಿಗೂ ತಿಳಿಸಿ ನಡೆದಳು. ದಯಾ ದೀಕ್ಷಾಳ ಮನೆ ತಲುಪಿಸಿ ಜಗ್ಗಪ್ಪರ ಜೊತೆ ಮಾತಾಡುತ್ತಾ ನಿಂತ. ದೀಕ್ಷಾ ಮನೆಯೊಳಗೆ ಹೋಗದೆ ಪೆಡಸಾಲೆ ಮೇಲೆ ಕುಳಿತವಳು ಇಂದಿನ ದಿನವನ್ನೆಲ್ಲ ಮೆಲುಕು ಹಾಕಿದ್ದಳು. ನನ್ನ ಹಣೆಯಲ್ಲಿ ಒಳ್ಳೆಯ ಗಂಡನ ಹೆಸರು ಬರೆದಿದ್ದರೆ ಇಷ್ಟೊತ್ತಿಗೆ ಅಕ್ಕನ ಹಾಗೆ ನಾನು ಕೂಡ ಸೀಮಂತ ಮಾಡಿಸಿಕೊಂಡು ಮಡಿಲಲ್ಲಿ ಒಂದು ಕಂದನ ತುಂಬಿಕೊಂಡು ಖುಷಿಯಾಗಿ ಇರ್ತಿದ್ದೆ. ಆದರೆ ಈಗ ಅದ್ಯಾವುದೂ ಸಾಧ್ಯ ಇಲ್ಲ ಎಂದುಕೊಂಡವಳಿಗೆ ಅಂದು ರುದ್ರಪ್ಪರು ಹೇಳಿದ ಮಾತು ನೆನಪಾದವು. ಮತ್ತೆ ನನ್ನ ಮದುವೆ ಸಾಧ್ಯವಾ? ಮತ್ತೆ ತಾಳಿ ಕಟ್ಟುವವ ನನ್ನ ಪ್ರೀತಿಸ್ತಾನ? ನನ್ನೆಲ್ಲ ಬದುಕಿನ ಸಂಗತಿಗಳ ತಿಳಿದು ನನ್ನ ಸಂಗಾತಿಯಾಗಿ ಒಪ್ಪಿ ಅಪ್ಪಿ ಪ್ರೀತಿದಾರೆ ಎರಿತಾನ ಎಂದುಕೊಂಡವಳ ಮನಸ್ಸು ಅಂದ್ರೆ ಮರುಮದುವೆಗೆ ಒಪ್ಪಿಗೆ ಇದೆಯಾ ದೀಕ್ಷಾ ನಿಂಗೆ ಎಂದು ಪ್ರಶ್ನಿಸಿತ್ತು. ಹೌದು, ಒಳ್ಳೆಯ ಸಂಗಾತಿ ಸಿಕ್ಕರೆ ನನ್ನೆಲ್ಲ ವಿಷಯ ತಿಳಿದ ನಂತರವೂ ನನ್ನ ಮದುವೆ ಆಗಿ ಹಿಡಿ ಪ್ರೀತಿ ಕೊಡ್ತೀನಿ ಅಂದ್ರೆ ಖಂಡಿತ ಮದುವೆ ಆಗ್ತೀನಿ. ನನಗೂ ನನಗಾಗಿ ಮಿಡಿಯುವ ಒಂದು ಜೀವ ಬೇಕು ಎಂದು ಮುಗುಳು ನಕ್ಕು. ವಾಸ್ತವಕ್ಕೆ ಬಂದವಳಿಗೆ ಜಗ್ಗಪ್ಪರ ಜೊತೆ ಇನ್ನು ಮಾತಲ್ಲಿ ಮುಳುಗಿರುವ ದಯಾ ಕಂಡಿದ್ದ. ಇತ್ತ ಅತಿ ಗಂಭೀರವೂ ಅಲ್ಲ, ಅತಿ ಮೆತ್ತಗೂ ಅಲ್ಲ, ಸಾಧಾರಣ ವ್ಯಕ್ತಿ. ಆದರೆ ಪ್ರತಿಯೊಬ್ಬರಿಗೂ ಗೌರವ ಕೊಡುವವ. ನಗುತ್ತಾ ಮಾತಾಡುತ್ತಿದ್ದರೆ ನೋಡಲು ಎರಡು ಕಣ್ಣು ಸಾಲದು ಎಂಬಂತೆ ಕಂಡಿದ್ದ. ಆದರೂ ಮದುವೆಯಾಗಲು ಹೆಣ್ಣು ಸಿಕ್ಕಿಲ್ಲವೇ? ಏನು ಕೊರತೆ ಕಂಡರು ಈ ಮನುಷ್ಯನಲ್ಲಿ? ಹೆಚ್ಚು ಓದಿಲ್ಲ ಎಂದೆ. ಓದಿಲ್ಲ ಎಂದರೇನು? ಒಳ್ಳೆ ಗುಣ ನಡತೆ ಇಲ್ಲವೇ ಅವರಲ್ಲಿ? ಮೈಬಗ್ಗಿಸಿ ದುಡಿಯುವರು ಸಾಕಲ್ಲವೇ ಅವರ ಜೊತೆ ಹೆಣ್ಣೊಂದು ಬದುಕಲು? ಅದೆಷ್ಟು ಓದಿ ಡಾಕ್ಟರ್ ಆದ ಧನಂಜಯನಲ್ಲಿ ಒಳ್ಳೆಯ ಗುಣಗಳೇ ಇಲ್ಲ ಎಂದು ಯೋಚಿಸಿದಾಗ ನೀನಾದರೆ ಅವರ ಹೆಂಡತಿಯಾಗಲು ಒಪ್ಪಿಗೆ ಇಡುತ್ತಿದ್ದೆಯಾ? ಮನದ ಪ್ರಶ್ನೆಗೆ ತಬ್ಬಿಬ್ಬಾದಳು. ಡಾಕ್ಟ್ರೇ, ಒಳಿಕ ಹೋಗಿಲ್ವೇ? ಇಲ್ಲೇ ಕುಳಿತು ಬಿಟ್ರಿ? ದಯಾ ನಗುತ್ತಾ ಕೇಳಿದ್ದ. ಹೊರಟೆ ಎಂದು ಬಾಗಿಲು ತೆರೆದು ಒಳಗೆ ನಡೆದು ಬಿಟ್ಟಳು. ಈಗ ಅವನ ಮುಂದೆ ನಿಲ್ಲಲಾಗಲಿಲ್ಲ ಅವಳಿಂದ. ಒಳಗೆ ನಡೆದವಳನ್ನೇ ನೋಡಿದ್ದ. ಇಷ್ಟು ಒಳ್ಳೆ ಹೆಣ್ಣು, ಅಂದವಾಗಿರೋ ಹೆಣ್ಣು, ಅದರಲ್ಲೂ ಓದಿರೋ ಬುದ್ಧಿವಂತ ಹೆಣ್ಣನ್ನ ನೋಯಿಸೋದಕ್ಕೆ ಆ ಮನುಷ್ಯಂಗ ಮನಸ್ಸು ಹೆಂಗ್ ಬತ್ತು? ಪಾಪ, ಅಂಗೈಲಿ ಇಟ್ಕಂಡು ಜೋಪಾನ ಮಾಡ ಗಂಡ ಸಿಗ್ಬೇಕಿತ್ತು ಎಂದುಕೊಂಡ ಮನಸ್ಸು ಮತ್ತೆ ಮತ್ತೆ ಬಾಗಿಲತ್ತಲೇ ನೋಡೆಂದು ಕಂಗಳಿಗೆ ತಿಳಿಸುತ್ತಿತ್ತು. ತಲೆ ಉದರಿ ಹೊರಟು ಬಿಟ್ಟ. ದೀಪು ನಿದ್ದೆ ಮುಗಿಸಿ ಎದ್ದು ಗಂಡನ ಜೊತೆ ಮಾತಾಡಿ ಮುಗಿಸಿ ಹೊರಬಂದಾಗ ಸಂಜೆಯಾಗಿತ್ತು. ಎಲ್ಲರನ್ನೂ ಕೂಡಿಕೊಂಡಿದ್ದಳು. ಎಲ್ಲರೂ ಸೇರಿದ ಮೇಲೆ ಸಮಯ ಸರಿದು ಹೋಗುವುದು ವೇಗವಾಗಿ. ದೀಪು ಚಂದು ನಗು, ಆರ್ಯ ಆಕಾಶನ ತುಂಟಾಟ, ಅರುಣ ಮಾತು, ಆದಿ ಗದರುವಿಕೆ, ಅಜ್ಜಿ ತಾತನ ನೆನಪುಗಳು, ಸಪ್ತರ ಆರೈಕೆ, ರುದ್ರಪ್ಪರ ಇರುವಿಕೆ ಸಾಕಿತ್ತು ಆ ದಿನ ಕಳೆದು ಹೋಗಲು. ಬೆಳಗ್ಗೆ ಎಲ್ಲರ ಎಣಿಕೆಯಂತೆ ಪ್ರಿಯಾ ಪ್ರಸಾದ್ ಜೊತೆ ಅಕ್ಷಯ್ ಬಂದಿದ್ದ. ತಮ್ಮಂದಿರ ನಗುವಿಗೆ ದೀಪು ನಾಚಿದ್ದಳು. ಆದಿ ಆಕಾಶ್ ಚಂದು ಶಾಲೆ ಕಾಲೇಜ್ ಎಂದು ಹೋದರೆ ಅರುಣ ಪಟ್ಟಾಗಿ ರಜೆ ಹಾಕಿರುವೆ ಎಂದೇಳಿ ಉಳಿದಳು. ಆದಿ ಹಣೆ ತೀಡಿಕೊಂಡೇ ಹೊರಟಿದ್ದ. ಮತ್ತೆರಡು ದಿನ ಕೂಡ ಸರಾಗವಾಗಿ ಕಳೆದು ಹೋಗಿತ್ತು. ಭಾನುವಾರ ಸಂಜೆ ಪರಮೇಶಪ್ಪ ಬಂದು ಅರುಣಾಳನ್ನ ಕರೆದುಕೊಂಡು ಹೊರಟಿದ್ದರು. ಸೋಮವಾರ ಅಕ್ಷಯ್ ಕಷ್ಟದಲ್ಲೇ ಹೊರಟಿದ್ದ. ರುದ್ರಪ್ಪಾರು ದೀಪು ಜೊತೆ ಕುಳಿತಿದ್ದ ಮಡದಿಯತ್ತ ಬಂದವರು, ಸಪ್ತ ತಯಾರಾಗು, ದಯಾಂಗ ಹೆಣ್ಣು ನೋಡಕ್ ಹೋಗ್ಬೇಕು ಎಂದರು. ಮುಂದುವರಿಯುವುದು. ಥ್ಯಾಂಕ್ ಯು. ಕತೆ ಇಷ್ಟವಾಗ್ತಿದ್ರೆ ಓದಿ ವಿಮರ್ಶೆ ನೀಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ.